ಬೆಂಗಳೂರಲ್ಲಿ 7 ಕೋಟಿ 11 ಲಕ್ಷ ರಾಬರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಹುತೇಕ ಇನ್ನಿಬ್ಬರು ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ. ಎಲ್ಲ ಆರೋಪಿಗಳು ಸಿಕ್ಕಿದಂತ ಆಯ್ತಾ, ಇನ್ನೂ ಒಂದಷ್ಟು ಜನ ಬಾಕಿ ಇದ್ದಾರೆ, ವೆಯ್ಟ್ ಮಾಡಬೇಕು. ಇಲ್ಲಿ ಎದುರುಗಡೆ ಸಿಕ್ಕಾಕೊಳ್ಳೋರು ಬೇರೆ, ಗಾಡೀಲಿ ಕೂತ್ಕೊಂಡಿದ್ದಂಥವರು ಬೇರೆ, ಆದರೆ ಇದರ ಹಿಂದೆ ಕೆಲಸ ಮಾಡಿರ್ತಾರಲ್ಲ ಅವರು ಬೇರೆ. ಗಾಡೀಲಿ ಕೂತ್ಕೊಂಡು ಬಂದವರು, ಇನೋವಾ ವ್ಯಾನ್ ತುಂಬ ಇದ್ದವರು, ಅವರಲ್ಲಿ ಬಹುತೇಕ ಅರೆಸ್ಟ್ ಆದಂತ ಆಗಿದೆ. ಇದೀಗ ಇನ್ನು ಕಾಣದ ಕೈಗಳು, ಆಪರೇಟ್ ಮಾಡಿರೋರು, ಕಿಂಗ್ ಪಿನ್ಗಳು, ಮಾಸ್ಟರ್ ಮೈಂಡ್ಗಳು ಅವರು ಕೂಡ ಇನ್ನೊಂದಷ್ಟು ಜನ ಸಿಗಬೇಕಾಗಿದೆ. ಚೆನ್ನೈನಲ್ಲಿ ಬೆಂಗಳೂರು ದಕ್ಷಿಣ ವಿಭಾಗದ ವಿಶೇಷ ತಂಡ ದಿನೇಶ್ ಹಾಗೂ ಜಿನೇಶ್ ಇವರಿಬ್ಬರನ್ನು ಅರೆಸ್ಟ್ ಮಾಡ್ಕೊಂಡು ಬಂದಿರೋದು. ದಿನೇಶ್ ಹಾಗೂ ಜಿನೇಶ್ ಇದೀಗ ಬಂಧಿತ ಆರೋಪಿಗಳು. ಚೆನ್ನೈನಲ್ಲಿ ಅರೆಸ್ಟ್ ಮಾಡಿದ್ದಾರೆ ಇವರನ್ನ ದಕ್ಷಿಣ ವಿಭಾಗದ ವಿಶೇಷ ತಂಡ. ಆದರೆ ಹಣದ ಬಗ್ಗೆ ಏನಾದರೂ ಮಾಹಿತಿ ಕೊಡ್ತಾ ಇಲ್ಲ ಈ ಆರೋಪಿಗಳು. ಯಾರು ಏನೇ ಹೇಳಿದ್ರೂ ಕೂಡ ಮಾಹಿತಿ ಕೊಡ್ತಾರೆ, ಸಾಕಲ್ಲ. ಒಂದು 5 ಕೋಟಿ ರಿಕವರಿ ಆಗಿರಬೇಕು, 5 ಕೋಟಿ 5.25 ಕೋಟಿ, 7 ಕೋಟಿ 11 ಲಕ್ಷ ಇಲ್ಲಿ ಇದ್ದಂಥ ಅಮೌಂಟು. ಇಷ್ಟನ್ನು ಮೇಂಟೈನ್ ಮಾಡ್ಕೊಂಬಿಟ್ಟು ಜೀವನ ಆಗ್ಬಿಡ್ತೀವಿ ಇವ್ರಿಗೆ. 3-4 ವರ್ಷಕ್ಕೆ ಜೀವನ ಮಾಡ್ಕೋಬಹುದು ಇವರೆಲ್ಲರೂ ಕೂಡ. ಅಷ್ಟೇ ಸಾಕು ಅವರಿಗೆ. ಬೇರೆ ಬೇರೆ ಮಾಹಿತಿ ಇರುತ್ತೆ ಬಿಡಿ ಆ ವಿಚಾರದಲ್ಲಿ. ಆ ದುಡ್ಡಿನ ಏನಕ್ಕೆ ಬಳಸ್ತಾರೆ, ಯಾರನ್ನ ಮೇಂಟೈನ್ ಮಾಡೋಕ್ಕೆ ಬಳಸ್ತಾರೆ, ಇದೆಲ್ಲ ಬೇರೆ ವಿಚಾರಗಳು. ಯಾರಿಗೂ ಅಡ್ಜಸ್ಟ್ ಮಾಡೋಕ್ಕೆ ಕೊಡಬಹುದು, ಬೇರೆ ವಿಚಾರಗಳಿದೆ ಇಲ್ಲಿ. ಈಗ 5.25 ಕೋಟಿ ಅಷ್ಟೇ ಆಗಿರೋದು. ಏನು ಕೇಳಿದ್ರು ಇವರು ಯಾರೂ ಬಾಯಿ ಬಿಡ್ತಾ ಇಲ್ಲ. ಉಳಿದಿರುವ ಹಣ ಎಲ್ಲಿದೆ ಅಂಥೇಳಿ ಇನ್ಯಾವ ಹಣನೂ ಇವ್ರ ಬಳಿ ಸಿಗ್ತಾ ಇಲ್ಲ. ಸದ್ಯ ದರೋಡೆ ಆಗಿರ್ತಕ್ಕಂಥ ಹಣದಲ್ಲಿ 82 ಲಕ್ಷ ಬಾಕಿ ಉಳಿದಿದೆಯಂತೆ. ಉಳಿದ ಹಣ ರಿಕವರಿ ಮಾಡೋದಕ್ಕೆ ಆರೋಪಿಗಳನ್ನು ತೀವ್ರ ವಿಚಾರಣೆ ಮಾಡ್ತಾ ಇದ್ದಾರೆ. ಪ್ರಕರಣದಲ್ಲಿ ಇದುವರೆಗೂ 9 ಜನ ಆರೋಪಿಗಳನ್ನು ಅರೆಸ್ಟ್ ಮಾಡಿದಂತಾಗಿದೆ. DVR ಸಿಗ್ತಾ ಇಲ್ಲ. ಈ CMS ವಾಹನ ಇದೆಯಲ್ಲ, ಅದರೊಳಗಡೆ ಒಂದು CC ಕ್ಯಾಮ್ರಾ ಹಾಕಿರ್ತಾರೆ. ಆ CC ಕ್ಯಾಮ್ರಾದ ಫುಟೇಜ್ DVRಲ್ಲಿ ಸ್ಟೋರ್ ಆಗಿರುತ್ತೆ. ಅದು ಆ DVRನ್ನು ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಇವರು. ಯಾಕಂದರೆ ನಾಳೆ ದಿನ ಕೋರ್ಟ್ಗೆ ಕೊಡಬೇಕಾದಾಗ ನಾವು ಬಂದೇ ಇರಲ್ಲ ಅಂತಾರೆ ಇವರು. ಆ ಗಾಡಿ ಒಳಗಡೆ ನಾವು ಇರಲೇ ಇಲ್ಲ ಸ್ವಾಮಿ, ಇದ್ದರೆ CC ಕ್ಯಾಮ್ರಾದಲ್ಲಿ ಇರಬೇಕಾಗಿತ್ತಲ್ಲ ಅಂತಾರೆ. DVR ನೀವೇ ಎತ್ಕೊಂಡು ಹೋಗ್ಬಿಟ್ರಂತೆ ಅಂತ ವಾದ ಬರುತ್ತೆ. ನಾವು ಯಾಕೆ ಎತ್ಕೊಂಡು ಹೋಗೋಣ ಸ್ವಾಮಿ, ನಮಗೆ ಹಣ ಲೂಟಿ ಮಾಡಿದ್ವಿ ಅಂತಲೂ ಸುಳ್ಳು ಹೇಳ್ತಾ ಇದ್ದಾರೆ. ಫಸ್ಟ್ ಆಫ್ ಆಲ್ ನಾವು ಗಾಡಿ ಬಳಿ ಬಂದೇ ಇಲ್ಲ, ಬಂದಿದ್ದು ಇರಬೇಕಾಗಿತ್ತಲ್ಲ. ಇವರೇ DVR ಹಾಳು ಮಾಡಿ, ಇವರೇ CCTV ಹಾಳು ಮಾಡಿ ನಮ್ಮ ಮೇಲೆ ಹಾಕ್ತಿದ್ದಾರೆ ಅಂತ ಅವ್ರ ಆರ್ಗ್ಯುಮೆಂಟ್ ಇರುತ್ತೆ. ಆ DVR ಇನ್ನೂ ಸಿಕ್ಕಿಲ್ಲ. CMS ವಾಹನದ DVR ಅದು. CCTV ದೃಶ್ಯಾವಳಿ ಸಂಗ್ರಹದ DVR ನಾಪತ್ತೆ ಆಗಿಬಿಟ್ಟಿದೆ. ಅರಣ್ಯ ಪ್ರದೇಶದಲ್ಲಿ DVRನ ಎಸ್ತುಬಿಟ್ಟಿದ್ದಾರಂತೆ ಈ ದರೋಡೆ ಗ್ಯಾಂಗ್. DVR ಪತ್ತೆ ಹಚ್ಚಬೇಕು ಅಂತ ಹೇಳಿ ಪೊಲೀಸರು ಶೋಧ ಮಾಡ್ತಾ ಇದ್ದಾರೆ. ದರೋಡೆ ವೇಳೆ DVR ಸಮೇತವಾಗಿ ಖದೀಮರು ಹೊತ್ತೊಯ್ದಿದ್ರು. ಸುಳಿವು ಸಿಗುತ್ತೆ ಅಂತ DVR ಕಳವು ಮಾಡಿಬಿಟ್ಟಿದ್ರು ಆರೋಪಿಗಳು. ಬಳಿಕ ಚಿತ್ತೂರು ಮಾರ್ಗದ ಅರಣ್ಯ ಪ್ರದೇಶದಲ್ಲಿ ಇದನ್ನು ಎಸ್ತುಬಿಟ್ಟಿದ್ದೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಈಗ ಅರಣ್ಯದಲ್ಲಿ ಹೋಗಿ ಹುಡುಕಿ ಅದು ಸಿಗಬೇಕು. ಸುಟ್ಟಾಕ್ಬಿಟ್ಟಿದ್ದಾರಾ, ಬರೀ ಎಸ್ತಿದ್ದಾರಾ, ಅದನ್ನು ಪುಡಿ ಮಾಡಿಬಿಟ್ಟಿದ್ದಾರಾ, ನಾಶ ಮಾಡಿದ್ದಾರಾ, ನೀರಿಗೆ ಹಾಕ್ಬಿಟ್ಟಿದ್ದಾರಾ, ಕಾಡು ಮಧ್ಯೆ ಎಸ್ಬಿಟ್ಟಿದ್ದಾರಾ ಗೊತ್ತಿಲ್ಲ. ಪ್ರಮುಖ ಎವಿಡೆನ್ಸ್ ಆಗಿರೋದ್ರಿಂದ DVRಗೆ ಇದೀಗ ಹುಡುಕಾಟ ಶುರುವಾಗಿದೆ.